ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದು ಡ್ರಾಪರ್ ವಿದ್ಯಾರ್ಥಿಗಳಿಗೆ, ಅಂದರೆ ಹಿಂದಿನ ವರ್ಷಗಳಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿ ಈಗ ನೀಟ್ ಎಕ್ಸಾಮನ್ನು ಬರೀತಾ ಇರೋಂಥ ವಿದ್ಯಾರ್ಥಿಗಳಿಗೆ, ಹಾಗೆ KCET ಎಕ್ಸಾಮನ್ನು ಬರೀಬೇಕು ಅಂತ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಗೆ ಸಂಬಂಧ ಡಾಕ್ಯುಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ಈಗ KCET ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿದ್ರಂತೂ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಅದ್ರ ಜೊತೆಗೇನೆ ನೀವೀಗ ನೀಟ್ ಎಕ್ಸಾಮ್ ಬರೀತಾ ಇದ್ರೆ NTA ಅಪ್ಲಿಕೇಶನ್ ಕರೆದಾಗ ನೀಟ್ಗೆ ಅಪ್ಲೈ ಮಾಡಿ ನೀಟ್ ಎಕ್ಸಾಮನ್ನು ಬರೀತೀರಾ, ಅದು ಎಕ್ಸಾಮ್ಗೆ ಅಪ್ಲಿಕೇಶನ್. ಅದರ ನಂತರ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಸಂಬಂಧಂತೆ KA ಕೌನ್ಸಿಲಿಂಗ್ ನಡೆಸ್ತಾರೆ. ಆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ KCETಗೂ ಕೂಡ ಅಪ್ಲೈ ಮಾಡಬೇಕು. ಕ್ಲಿಯರ್ ಆಯ್ತಾ? ಅಂದ್ರೆ NTA ಕರೆದಾಗ ಅಪ್ಲಿಕೇಶನ್ ಹಾಕೋದು ನೀಟ್ ಎಕ್ಸಾಮ್ ಬರೀಲಿಕ್ಕೆ, ಅದಕ್ಕೆ ಅಪ್ಲಿಕೇಶನ್ ಹಾಕಲೇಬೇಕು. ಅದರ ನಂತರ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ KCETಗೆ ಈಗ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಅಪ್ಲಿಕೇಶನ್ಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಡೌಟ್ಸ್ ಅನ್ನ ಕೇಳ್ತಿರೋದು, ನಮ್ಮ ಹತ್ರ SATS ID ಇಲ್ಲ, ನಾವೇನ್ ಮಾಡಬೇಕು ಅಂತ. ಮೊದಲನೇದಾಗಿ ನೀವೀಗ ಕರ್ನಾಟಕ ರಾಜ್ಯದಲ್ಲೇ 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದಿದ್ರೆ, ಅಥವಾ ನೀವು ಕರ್ನಾಟಕ ರಾಜ್ಯದಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ವರೆಗೆ ಸ್ಟಡಿ ಮಾಡಿದಿರ ಅಂತ ಸಂದರ್ಭದಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ನೀವು ಎಂಟರ್ ಮಾಡ್ತೀರಾ, ಆವಾಗ ಅದರಿಂದಾನೆ SATS ID ಅನ್ನ KA ಪಡೆದುಕೊಳ್ತಾರೆ. KSEAB ಇಂದ, ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ ಪಡೆದುಕೊಳ್ತಾರೆ ಏನು SATS ID ಅನ್ನ. ಅದರಿಂದಲೇ ನಿಮ್ಮ ಎಲ್ಲ ಸ್ಟಡಿ ಡೀಟೇಲ್ಸ್ KA ಸಿಗುತ್ತೆ, ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸ್ಟಡಿ ಮಾಡಿದ್ರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು CBSE ಬೋರ್ಡ್, ICSE ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳ SATS ID ಅನ್ನ ಡೈರೆಕ್ಟ್ ಆಗಿ KA ಪಡೆದುಕೊಳ್ಳೋದಕ್ಕಾಗಲ್ಲ. ಆ ಟೈಮಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು 10th ಸ್ಟ್ಯಾಂಡರ್ಡ್ ಅನ್ನ ಯಾವ ಒಂದು ಸ್ಕೂಲಲ್ಲಿ ಸ್ಟಡಿ ಮಾಡಿದ್ರು ಆ ಸ್ಕೂಲ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ SATS ID ಅನ್ನ ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ಹಾಕುವಂತ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬಹುದು. ಈಗ ಯಾವ್ದಾದ್ರು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ ವಿದ್ಯಾರ್ಥಿಗಳು ಕೂಡ SSLC ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದಾಗ SATS ID ಅನ್ನ ಪಡೆದುಕೊಳ್ಳೋದಕ್ಕೆ KA ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 10ನೇ ತರಗತಿ ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡಿದಿರೋ ಇಲ್ಲಿ ವಿಸಿಟ್ ಮಾಡಿ ಅವ್ರ ಹತ್ರ SATS ID ಬೇಕು ಅಂತ ಕೇಳಿ, ನಿಮ್ಮ ಡೀಟೇಲ್ಸ್ ಅವರ ಬಳಿ ಇರುತ್ತೆ, ಅವ್ರು ನಿಮಗೆ ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಕ್ಲಿಯರ್ ಆಯ್ತಾ? ಅದ್ರ ನಂತರ ಈಗ ಹಿಂದಿನ ವರ್ಷದ ಸರ್ಟಿಫಿಕೇಟ್ಸ್ ಇದಾವೆ, ಅದನ್ನು ಯೂಸ್ ಮಾಡ್ಕೋಬಹುದಾ ನೀವು ಕೇಳಿದ್ರೆ, ಮೊದಲಾಗಿ ಸ್ಟಡಿ ಡೀಟೇಲ್ಸ್ ಅಂದ್ರೆ 7 years ಸ್ಟಡಿ ಡೀಟೇಲ್ಸ್ಗೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಅಪ್ಲೋಡ್ ಮಾಡೋದು ಈ ವರ್ಷ ಇರಲ್ಲ. ನಿಮ್ಮ SATS ID ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡೆ KA ಏನ್ ಮಾಡ್ತಾರೆ, ನಿಮ್ಮ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಓಕೆ, ಈ ರೀತಿ ಇರುತ್ತೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು. ಕನ್ನಡ ಮೀಡಿಯಂ ಹಾಗೆ ರೂರಲ್ ಕೋಟಾ ಏನಿದೆ ಅದಕ್ಕೆ ಸಂಬಂಧಂತೆ ಎಲ್ಲ ಡೀಟೇಲ್ಸ್ ಅನ್ನ KA ಡೈರೆಕ್ಟ್ ಆಗಿ ಪಡೆದುಕೊಳ್ತಾರೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತಾರೆ, ಅವರು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಆವಾಗ ಮತ್ತು ಎಕ್ಸಾಕ್ಟ್ ಆಗಿ ಹೇಳ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಬಟ್ ಅಟ್ ಪ್ರೆಸೆಂಟ್ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರಲಿ. ಮತ್ತೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ನೀವು ಕೇಳೋದಾದ್ರೆ, ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೇಕು. ಅಂದ್ರೆ ಈಗ ಏನು ಇನ್ಕಮ್ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. ಅದಂತರ ಅದರ RD ನಂಬರ್ ಅನ್ನ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಎಂಟರ್ ಮಾಡಿ, ಸರಿನಾ? ಅದಂತರ ನೀವು ಹಿಂದಿನ ವರ್ಷಗಳಲ್ಲದೆ ಸೆಕೆಂಡ್ PUC ಕಂಪ್ಲೀಟ್ ಮಾಡೋದಕ್ಕೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಬಳಿ ಇರುತ್ತೆ. ಸೊ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ರಿಜಿಸ್ಟರ್ ನಂಬರ್ ಇದೆ ಅದನ್ನ ಎಂಟರ್ ಮಾಡೋದಿರುತ್ತೆ. ಅದಂತರ ಯಾವ ವರ್ಷ ಸೆಕೆಂಡ್ PUC ನ ಪಾಸ್ ಆಗಿದ್ದೀರಾ ಅದನ್ನು ಕೂಡ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕೇಳ್ತಾರೆ, ಅದನ್ನು ಕೂಡ ಎಂಟರ್ ಮಾಡೋದಿರುತ್ತೆ. ನಂತರ ರ್ಯಾಂಕಿಂಗ್ ಬಗ್ಗೆ ಏನಾದ್ರು ನೀವು ಟೆನ್ಷನ್ ತೆಗೆದುಕೊಂಡಿದ್ರೆ, ಹಿಂದಿನ ವರ್ಷ ಕಂಪ್ಲೀಟ್ ಮಾಡಿದೀವಿ, ಈಗ KCET ರ್ಯಾಂಕಿಂಗ್ ಏನಿದೆ ಅದಕ್ಕೆ ನಮ್ಮ PUC ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಅಂದ್ರೆ PUC ನೀವು ಪಡೆದುಕೊಂಡಂತಹ ಮಾರ್ಕ್ಸ್ ಏನಿದೆ ಅದನ್ನ 50%, ಹಾಗೆ KCET ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ 50%, ಎರಡೂ ಸೇರಿಸಿ ನಿಮಗೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ PUC ಮಾರ್ಕ್ಸ್ ಅಂತ ಚೇಂಜ್ ಆಗಲ್ಲ, ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ. ಅಂದ್ರೆ ಎಕ್ಸಾಮ್ ಬಂದು ರಿಸಲ್ಟ್ ಕೂಡ ಬಂದಿದೆ, ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಬಳಿ ಇದೆ. ಏನ್ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ವರ್ಷದ KCET ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು. ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರ್ತೀರಾ, ಮತ್ತು ಚೆನ್ನಾಗಿ ಪ್ರಿಪೇರ್ ಆಗಿ, ಅಂದ್ರೆ ಏನು ನಿಮ್ಮ ಹತ್ರ ಆಲ್ರೆಡಿ ಬುಕ್ಸ್ ಇರ್ಬೋದು, ಇಲ್ದಿದ್ರೆ ಪರ್ಚೇಸ್ ಮಾಡಿಕೊಂಡು ಏನು ಸ್ಟಡಿಯನ್ನ ಚೆನ್ನಾಗಿ ಮಾಡಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳಿ. ನಂತರ ಬೇಕಾದಂತಹ ಕಾಲೇಜ್ಗೆ ಅಡ್ಮಿಷನ್ ಪಡೆದುಕೊಳ್ಳಿ. ನಂತರ ಮುಂದೆ ಅಫಿಷಿಯಲ್ ನೋಟಿಫಿಕೇಶನ್ಸ್ ರಿಲೀಸ್ ಆಗುತ್ತೆ. ಇದನ್ನ ಬಿಟ್ಟು ಕೂಡ ಮತ್ತೆ ಏನಾದರೂ ಚೇಂಜಸ್ ಅನ್ನ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರ್ತೀರಾ ನೀವು ಹಿಂದಿನ ವರ್ಷದ ಸ್ಟೂಡೆಂಟ್ ಆಗಿದ್ರೆ. ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗ ಮಾಡಿ, ಕೌನ್ಸಿಲಿಂಗ್ ಪೂರ್ತಿ ಹೆಲ್ಪ್ ಆಗುತ್ತೆ.
ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.